शाहीन कॉलेज बीजापुर की शानदार कामयाबी, आपके बच्चों का बेहतरीन मुस्तकबिल। एडमिशन्स करवाएं। इस नंबर पर कांटेक्ट करें 9008204992। स्वागत है आपका बी न्यूज़ नेशन में। मैं हूं आबिद हुसैन शेख। बहुत जल्द कर्नाटक का ड्रग मुक्त राज्य होगा। डीआईजी प्रवीण सूद। बीजापुर में पुलिस महानिर्देशक प्रवीण सूद का दौरा। बीजापुर के प्रवासी मंदिर में आज सीनियर पुलिस अफसरों की एक सभा के बाद मीडिया से बात करते हुए राज्य पुलिस महानिर्देशक प्रवीण सूद ने बताया कि ड्रग्स के जाल को खत्म करने के लिए कड़ी तहकीक चल रही है। बेंगलुरु सहित राज्य के जोनल अधिकारियों को सचेत किया गया है। बीजापुर के सरहदी इलाकों में ड्रग का धंधा जोरों पर चलने की भी जानकारी मिली है। कर्नाटक, महाराष्ट्र और कर्नाटक आंध्र बॉर्डर पर कड़ी नजर रखी गई है। बहुत जल्द मौत का व्यापार करने वाले इन व्यापारियों को दबोच लिया जाएगा और बीजापुर सिटी में नए पुलिस स्टेशन की मांग हो रही है। इसीलिए सरकार से बात की जाएगी और सिटी में प्रॉपर इंफ्रास्ट्रक्चर पर बात करते हुए कैमरे के साथ साथ ही मेन जंक्शन में पुलिस की सुविधा के लिए आज की सभा में चर्चा की गई है। बहुत जल्द समस्याओं का समाधान किया जाएगा, बताया पुलिस महानिर्देशक प्रवीण सूद ने। ಈ ವೀಕ್ಲಿ ಆಫ್ ಅಂತೂ ಕಡ್ಡಾಯವಾಗಿ ಎಲ್ಲರಿಗೆ ಕೊಡಬೇಕು. ಆಗಲಿ ಡೈರೆಕ್ಷನ್ಸ್ ಹೋಗಿದ್ದಾವೆ, ಎಲ್ಲರಿಗೆ ಸಿಗ್ತಾ ಇದೆ. ಈಗ ಕೋವಿಡ್ ಇರೋದ್ರಿಂದ ಕೋಮಾರ್ಬಿಡಿಟಿ ಇದ್ದರೆ, ಅಂದರೆ ಬೇರೆ ಏನೋ ಸೀರಿಯಸ್ ಡಿಸೀಸ್ ಇದ್ದರೆ ಅವ್ರಿಗೆ ಮುಕ್ತವಾಗಿ ಕಮ್ಯೂಟೆಡ್ ಲೀವ್ ಅಥವಾ ಅನ್ ಲೀವ್ ಕೊಡಿ ಅಂತ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಬಾಕಿ ಎಲ್ಲರೂ ಕೆಲಸ ಮಾಡಬೇಕಾಗತ್ತೆ. ಈಗ ಶಾಶ್ವತವಾಗಿ ನಾವು ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಹೆದರ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಆಗಲ್ಲ. ಆಮೇಲೆ ಇದು ಸೋಂಕು ಬರೀ ರಸ್ತೆಯಲ್ಲಿ ಅಲ್ಲ, ಈಗ ಮನೆ ಮನೆಗೆ ಹೋಗಿದೆ. ಅದಕ್ಕೆ ಪ್ರಿಕಾಷನ್ಸ್ ತಗೋಬೇಕು. ಸರ್, ಈಗ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಈ ವಲಯವಾರು ವರ್ಗಾವಣೆ ಬಗ್ಗೆ ಹಿಂದೆ ಮಾತು ಕೇಳಬೇಕು. ಏನು ವಲಯವಾರು, ಈ ಉತ್ತರ ವಲಯ, ದಕ್ಷಿಣ ವಲಯ, ಅಂದರೆ ವಲಯವಾರು ವರ್ಗಾವಣೆ ಆಗಬೇಕು. ಅಧಿಕಾರಿಗಳು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಹಿರಿಯ ಅಧಿಕಾರಿವರೆಗೂ ಟ್ರಾನ್ಸ್ಫರ್ ಆಗಬೇಕು, ವರ್ಗಾವಣೆ ಆಗಬೇಕು ಅನ್ನೋದೊಂದು ಮಾತು ಕೇಳೋದು. ರೂಲ್ ಭಾಳ ಕ್ಲಿಯರ್ ಇದೆ. ಕಾನ್ಸ್ಟೇಬಲ್ ಬರೀ ಡಿಸ್ಟಿಕ್ ಒಳಗೆ ಟ್ರಾನ್ಸ್ಫರ್ ಆಗ್ತಾರೆ. ಕಾನ್ಸ್ಟೇಬಲ್ ಡಿಸ್ಟಿಕ್ಕಿಂದ ಹೊರಗಡೆ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸಬ್ ಇನ್ಸ್ಪೆಕ್ಟರ್ ಬರೀ ವಲಯ ಒಳಗೆ ಟ್ರಾನ್ಸ್ಫರ್ ಆಗುತ್ತೆ. ಅವರು ಉತ್ತರ ವಲಯದಲ್ಲಿ ಹೋದರೆ ಉತ್ತರ ವಲಯದಲ್ಲಿ ಇರ್ತಾರೆ. ಅವರು ಬೇರೆ ವಲಯಗೆ ಹೋಗಬೇಕಾದ್ರೆ ಸೀನಿಯಾರಿಟಿ ಕಳ್ಕೊಂಡು ಹೋಗಬೇಕಾಗುತ್ತೆ. ಇನ್ಸ್ಪೆಕ್ಟರ್ ಮೇಲೆ ಇಡೀ ಸ್ಟೇಟ್ ಕಾರ್ಡ್ರಿ ಇರ್ತದೆ, ಎಲ್ಲಾದರೂ ಹೋಗ್ಬೋದು. ಇನ್ಸ್ಪೆಕ್ಟರ್ ಅವರು ಮಾತ್ರ ವಲಯ ತನಕ ಇಡೋಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಅಂದರೆ ಸ್ಟೇಟ್ ಕಾರ್ಡ್, ಮೈಸೂರಿಂದ ಹಿಡಿದು ಬಿಜಾಪುರ ತನಕ ಅವರು ಕೆಲಸ ಮಾಡಬೇಕು. ಸರ್, ಈಗ ಡ್ರಗ್ ಮಾಫಿಯಾ ಬಗ್ಗೆ ಸ್ವಲ್ಪ ಏನು ಕೇಳಿ ಬರ್ತಾ ಇತ್ತು. ನಮ್ಮ ಸಲಹೆ ಕೊಡೋದು ಬದಲು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಬಂದೆ. ಏನು ಮಾಡಬೇಕು ಏನು ಮಾಡಬಾರ್ದು ನಮ್ಮ IG ಅವರು ಇದ್ದಾರೆ, ಅವರು ಯಾವಾಗಲೂ ಮೀಟಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ ಸ್ವಲ್ಪ ಬಿಲ್ಡಿಂಗ್ಸ್ ಕಂಡೀಷನ್, ಪೊಲೀಸ್ ಬಿಲ್ಡಿಂಗ್ದು ಸರಿ ಇಲ್ಲ, ಕ್ವಾರ್ಟರ್ಸ್ದು ಪೊಸಿಷನ್ ಸರಿ ಇಲ್ಲ. ಅದಕ್ಕೆ ಎಲ್ಲಿ ಬೇಕು, ಎಷ್ಟು ಬೇಕು ಅದರ ಬಗ್ಗೆ ಚರ್ಚೆ ಆಯಿತು. ವೇಕೆನ್ಸಿ ಏನು ಸ್ವಲ್ಪ ಇವೆ, ಅದು ಫಿಲ್ ಮಾಡ್ತೀವಿ, 3-4 ತಿಂಗಳಲ್ಲಿ ಫಿಲ್ ಆಗುತ್ತೆ. ಅದರ ಬಗ್ಗೆ ಚರ್ಚೆ ಆಯಿತು. ಏನಾದರೂ ಪೊಲೀಸ್ ಅವರ ಕಲ್ಯಾಣಕ್ಕೆ ಒಂದು ಕಲ್ಯಾಣ ಮಂಟಪ ಥರ ಒಂದು ಕಮ್ಯುನಿಟಿ ಸೆಂಟರ್ ಕಟ್ಟಬೇಕು, ಅದರ ಬಗ್ಗೆ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ಅದನ್ನು ಕಟ್ಟಿಸ್ತೀವಿ. ಅವರು ಮದುವೆ ಮಾಡೋದು, ಫಂಕ್ಷನ್ ಮಾಡೋದು ಕನ್ಸೆಷನಲ್ ರೇಟಲ್ಲಿ ಅದನ್ನು ಕಟ್ಸೋಕ್ಕೆ ವ್ಯವಸ್ಥೆ ಆಯಿತು. ಮತ್ತು ಯಾವ ರೀತಿ ಇದು ಒಂದು ಡಯಲ್ 112, ಈಗ ಬಹುಶಃ 2 ತಿಂಗಳಿನ ನಂತರ ನಿಮಗೆ ಹೇಳ್ತೀವಿ, ಡಯಲ್ 112 ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಯಾವ ರೀತಿ ಬೆಂಗಳೂರು ಸಿಟಿಯಲ್ಲಿ ನಡೀತಾ ಇದೆ, ಅದೇ ಮಾದರಿಯಲ್ಲಿ ಬಿಜಾಪುರ ಡಿಸ್ಟಿಕ್ಕಲ್ಲಿ ಕೂಡ 3-4 ತಿಂಗಳಲ್ಲಿ ಶುರು ಮಾಡಬೇಕು. ಅದರ ಬಗ್ಗೆನೂ ಚರ್ಚೆ ಆಯಿತು, ಅನೌನ್ಸ್ಮೆಂಟ್ ಆಯಿತು. ಸರ್, ಈಗ ಕೋವಿಡ್ ಬಂದಮೇಲೆ 44 ಜನರು ಡೆತ್ ಆದ, ಆಮೇಲೆ ಸುಮಾರು 100 ಜನ ಈಗ ಪಾಸಿಟಿವ್ ಬಂದಿದ್ದಾರೆ. ಅವಾಗಷ್ಟೇ ಅವ್ರಿಗೆ ಡ್ರಗ್ ಸಿಕ್ಕಿದೆ. ಅಂದರೆ ರೆಸ್ಟ್ಲೆಸ್ ಆಗಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ನೂ ಕೂಡ. ಅವ್ರಿಗೆ ವೀಕ್ಲಿ ಅಪ್ಪು ರಜೆ ಅದು ಡೇಟ್ ವೈಡು ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂತ ಒಂದು ಇದೆ. ಯಾಕಂದ್ರೆ ಕೆಲಸದ ಪ್ರೆಷರಲ್ಲಿ ಕೆಲಸನೇ ಮಾಡೋದಾಗ್ತದೆ. ಒಂದು ನಿಮಿಷ. ಈ ವೀಕ್ಲಿ ಆಫ್ ಅಂತೂ ಕಡ್ಡಾಯವಾಗಿ ಎಲ್ಲರಿಗೆ ಕೊಡಬೇಕು. ಆಗಲಿ ಡೈರೆಕ್ಷನ್ಸ್ ಹೋಗಿದ್ದಾವೆ, ಎಲ್ಲರಿಗೆ ಸಿಗ್ತಾ ಇದೆ. ಈಗ ಕೋವಿಡ್ ಇರೋದ್ರಿಂದ ಕಾಲೇಜ್ ಲೆವೆಲ್ ಅಲ್ಲಿ ಏನಾದ್ರು ಅದ್ರ ಬಗ್ಗೆ ಚರ್ಚೆ ಆಗಿದೆ? ಡ್ರಗ್ ಮಾಫಿಯಾ ಬಗ್ಗೆ ಸಾಕಷ್ಟು ಚಾನೆಲ್ಸಲ್ಲಿ ತಾವು ಎಲ್ಲ ಮಾತಾಡಿದಿರಿ.
ಬೆಂಗಳೂರು ಸಿಟಿಯಲ್ಲಿ ಆಗಲಿ ವಲಯಗಳಲ್ಲಿ ಆಗಲಿ ಸಾಕಷ್ಟು ಕ್ರಮ ತಗೊಳ್ತಾ ಇದ್ದೀವಿ. ಸುಮಾರು ಸೀಸರ್ಸ್ ಕೂಡ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಸೀಸರ್ ಮಾಡಬೇಕು. ಈ ಡೈರೆಕ್ಷನ್ಸ್ ನಾನು IG ಅವರಿಗೆ ಮತ್ತು SP ಅವರಿಗೆ ಕೊಟ್ಟಿದ್ದೀನಿ. ಇಲ್ಲಿ ಏನಾಗುತ್ತೆ, ಮಹಾರಾಷ್ಟ್ರ ನಮಗೆ ಲಿಂಕ್ ಇದೆ ಮತ್ತು ಇಲ್ಲಿ ಗೂಡ್ಸ್ ಗಾಡಿ ಏನು ಹೋಗ್ತಾವಲ್ಲ ಅಲ್ಲಿ ಸಪ್ಲೈ ಆಗುತ್ತೆ ಸರ್. ಅಬಕಾರಿ ಇಲಾಖೆ ಕೂಡ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿತ್ತು. ಫಾರ್ ಎಕ್ಸಾಂಪಲ್ ಏನಂದರೆ ಈ ಕಾರು ಮತ್ತು ಬೈಕ್ ಸಪ್ಲೈ ಮಾಡೋ ದೊಡ್ಡ ಗೂಡ್ಸ್ ಕ್ಯಾರಿಯರ್ಸ್ ಇರ್ತಾವೆ ಸರ್, ಅದ್ರ ಒಳಗಡೆ ಸಪ್ಲೈ ಮಾಡೋ ದೊಡ್ಡ ಜಾಲಾಡಿತ್ತು. ಈ ನಿಟ್ಟಿನಲ್ಲಿ ಅಬಕಾರಿ ಇಲಾಖೆ ಜೊತೆ ನಿಮ್ಮ ಇಲಾಖೆಗಳು ಶಾಮೀಲಾಗಿ ಅದು ಕೂಡ್ಕೊಂಡು ಏನಾದರೂ ಕಾರ್ಯತಂತ್ರ ರೂಪಿಸ್ತೀರಿ? ಅದು ಎಲ್ಲ ಕಾರ್ಯಾಚರಣೆ ನಡೀತದೆ. ವಿಜಯಪುರ ಮಹಾರಾಷ್ಟ್ರಗೆ ಹತ್ತಿರ ಇರ್ಬೋದು, ಇನ್ನೊಂದು ಜಿಲ್ಲೆ ಆಂಧ್ರ ಹತ್ತಿರದಲ್ಲಿ ಇರ್ಬೋದು. ಎಲ್ಲ ಕಡೆಯಿಂದ ಯಾವ ರೀತಿ ಅದು ಕಂಟ್ರೋಲ್ ಆಗಬೇಕು, ಯಾವ ರೀತಿ ಹಿಡಿಬೇಕು, ಅದರ ಬಗ್ಗೆ ಚರ್ಚೆ ಆಗಿದೆ. ಸದ್ಯದಲ್ಲಿ ನೀವು ರಿಸಲ್ಟ್ ಕೂಡ ನೋಡ್ತೀವಿ. ಒಂದು ಏನಾಗುತ್ತೆ ಅಂದರೆ ಸರ್, ಈಗ ನಮ್ಮ ಭೀಮಾ ನದಿ ಆಚೆ ದಡ ಮಹಾರಾಷ್ಟ್ರಕ್ಕೆ ಬರುತ್ತೆ, ಇದು ನಮಗೆ ಬರುತ್ತೆ. ಆಚೆ ದಡದ ಕಬ್ಬಿನ ಗದ್ದೆಲೆಲ್ಲ ಮಾಡಿಕೊಂಡು ಇಲ್ಲಿ ಕಾಳ ಮಾರ್ಗ ಮುಖಾಂತರ ಸಾಗರ ನಮಗೆ ಎಲ್ಲ ಗೊತ್ತಿದೆ. ಅದು ಎಲ್ಲ ಸಲಹೆ ಸೂಚನೆಗಳು ನಮ್ಮ ಆಫೀಸರ್ಸ್ಗೆ ಕೊಟ್ಟರೆ ನಾವು ಕೂಡ ಅವರು ಕೂಡ ನಿಮ್ಮ ಸಹಯೋಗ ಜೊತೆಗೆ ಇದು ಹಿಡಿತಾರೆ. ಬಟ್ ಇದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದು ಯಾವಾಗಲೂ ನಿಂತಿಲ್ಲ, ಇನ್ನು ಮುಂದೆ ಕೂಡ ನಿಂತಲ್ಲ. ಡ್ರಗ್ಸ್ ಈ ರಾಜ್ಯದಿಂದ ನಾವು ಎಲಿಮಿನೇಟ್ ಮಾಡಬೇಕು, ಮುಗಿಸ್ಬೇಕು, ಅದೆಲ್ಲ ತೀರ್ಮಾನ. ಸರ್, ಅದು ರಾಯಣ್ಣ ಸ್ಟ್ಯಾಚ್ಯೂ ಬೆಳಗಾವಿಯಲ್ಲಿ ಸ್ವಲ್ಪ ತುಂಬ ಇದು ಆಯಿತು. ಈಗ ವಾಟ್ ಇಸ್ ದ ಪ್ರೆಸೆಂಟ್ ಸ್ಟೇಟಸ್? ಕೆಲವರು ನಮ್ಮ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಸತತವಾಗಿ 6 ತಿಂಗಳಿಂದ ಕೋವಿಡ್-19 ಪ್ರಯುಕ್ತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಹೇಳೋಕ್ಕೆ, ಥ್ಯಾಂಕ್ಸ್ ಹೇಳೋಕ್ಕೆ, ಮತ್ತು ಮುಂದೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಚರ್ಚೆ ಮಾಡೋಕ್ಕೆ ಇವತ್ತು ಇಲ್ಲಿ ಬಿಜಾಪುರ್ಗೆ ಬಂದಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ರತಿಯೊಂದು ಕೆಲಸ ಮಾಡ್ತಾ ನಮ್ಮ ಇಡೀ ರಾಜ್ಯದಲ್ಲಿ ಕೋವಿಡ್ ಪ್ರಯುಕ್ತ ಎಲ್ಲ ಕೆಲಸಗಳು ಮಾಡ್ತಾ ಸರಾಸರಿ 6,000 ಜನ ಇದಕ್ಕೆ ಸೋಂಕು ಹರಡಿದೆ. ಅವರಿಗೆ ಪಾಸಿಟಿವ್ ಆಗಿದ್ದಾರೆ. 44 ಜನ ಪ್ರಾಣಕ್ಕೆ ಬಲಿ ಕೊಟ್ಟಿದ್ದಾರೆ. ಆದರೆ 99% ಎಲ್ಲ ಪೊಲೀಸವರು ಗುಣಮುಖ ಆಗಿದ್ದಾರೆ. ಅದಕ್ಕೆ ಅವರಿಗೆ ಎಲ್ಲರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಂದಿದೆ. ಜೊತೆಗೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೋವಿಡ್ನೂ ನಡೀತದೆ, ಪೊಲೀಸ್ ಕೆಲಸನೂ ನಡೀಬೇಕು. 99% ಎಲ್ಲ ನಾರ್ಮಲ್ ಪೊಲೀಸ್ ಕೆಲಸ ಶುರುವಾಗಿದೆ. ಯಾವ ರೀತಿ ನೀವು ಮೇಂಟೈನ್ ಮಾಡಬೇಕು, ಸುರಕ್ಷಿತವಾಗಿ ಕೆಲಸ ಮಾಡಬೇಕು, ಅದರ ಬಗ್ಗೆ ಕೂಲಂಕಷವಾಗಿ ಚರ್ಚೆ. ಅದರ ಜೊತೆಗೆ ಕೆಲವು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರಸ್, ವೇಕೆನ್ಸಿ, ಪ್ರಮೋಷನ್ಸ್, ಕ್ವಾರ್ಟರ್ಸ್, ಪೊಲೀಸ್ ಸ್ಟೇಷನ್ಸ್, ಅದರ ಬಗ್ಗೆ ಕೂಡ ಲಾ ಆ್ಯಂಡ್ ಆರ್ಡರ್ ಮತ್ತು ಕ್ರೈಮ್ ಬಗ್ಗೆ ಕೂಡ ದೀರ್ಘ ಚರ್ಚೆ ಎಲ್ಲ ಅಧಿಕಾರಿಗಳ ಜೊತೆಗೆ ಮಾಡಿದ್ದೀವಿ. ಇನ್ನು ಮುಂದೆ ಏನೇನು ಶುರು ಮಾಡಬೇಕು, ಹೊಸ ಏನೋ ಪ್ರೊಸೀಜರ್ಸ್, ಹೊಸ ಸ್ಕೀಮ್ ಶುರು ಮಾಡಬೇಕು, ಅದರ ಬಗ್ಗೆನೂ ಕೂಲಂಕಷವಾಗಿ ಚರ್ಚೆ ಆಯಿತು. ಯಾವಾಗ ಫೈನಲೈಸ್ ಆಗ್ತವೆ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತೀವಿ. ಕೋವಿಡಲ್ಲಿ SOP ಭಾಳ ಟೈಮಿಂದ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹಳೆ ಪದ್ಧತಿ ಪ್ರಕಾರ ನಾವು ಪೊಲೀಸ್ ಕೆಲಸ ಮಾಡಿದರೆ ಭಾಳ ಕಷ್ಟ. ಪ್ರತಿಯೊಬ್ಬರು ಪೊಲೀಸ್ ಸ್ಟೇಷನ್ ಒಳಗೆ ನಡ್ಕೊಂಡು ಬಂದರೆ, ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಭಾಳಷ್ಟು ಅಕ್ಯೂಸ್ಡ್ ಅರೆಸ್ಟ್ ಆದಮೇಲೆ ನಾವು ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ, ವಿಡಿಯೋದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನು 4-5 ವರ್ಷ ಆದಮೇಲೆ ಎವಿಡೆನ್ಸ್ನೂ ವಿಡಿಯೋ ಮೂಲಕ ರೆಕಾರ್ಡ್ ಆಗುತ್ತೆ. ಇದೊಂದು ಒಳ್ಳೆಯ ಸಂಗತಿ. ನಮ್ಮ ಬದಲಾವಣೆ ಆಗಬೇಕು. ಕೋವಿಡಿಂದ ಒಂದು ಒಳ್ಳೆಯ ಕಥೆ ಏನಾಗಿದೆ ಅಂದರೆ, ಒಳ್ಳೆಯ ಸಂಗತಿ ಏನಾಗಿದೆ ಅಂದರೆ, ಟೆಕ್ನಾಲಜಿ ಭಾಳ ಯೂಸ್ ಆಗ್ತಾಯಿದೆ. ವಿಡಿಯೋ ಕಾನ್ಫರೆನ್ಸ್ ಭಾಳ ಯೂಸ್ ಆಗ್ತಾಯಿದೆ. ಬೆಂಗಳೂರಿಂದ ಬಿಜಾಪುರ ತನಕ ಆಗ್ತಾಯಿದೆ. ವಿಜಯಪುರದಿಂದ ಹಳ್ಳಿಗೆ ಹೋಗಬೇಕು ಅಂತ ನಾವೆಲ್ಲ ಹೇಳಿದ್ದೀವಿ. ಪೊಲೀಸ್ ಸ್ಟೇಷನ್ ಲೆವೆಲ್ ತನಕ ಈಗ ಹೋಗ್ತಾಯಿದೆ. ಸೊ ಎಲ್ಲ SOP ಭಾಳಷ್ಟು ಇವೆ. ಇನ್ನೂ SOP ಬಗ್ಗೆ ಚರ್ಚೆ ಆಗಿದೆ. ಸರ್, ಈಗ 40 ಜನ ಕೊರೋನಾ ವಾರಿಯರ್ಸ್ ಡಿಪಾರ್ಟ್ಮೆಂಟ್ 44 ಅವ್ರಿಗೆ ಸರ್ಕಾರ ಪರಿಹಾರ ಸಿಗ್ತದೆ. ಪ್ರತಿಯೊಬ್ಬರಿಗೆ 30 ಲಕ್ಷ ಕೊಟ್ಟಿದ್ದೀವಿ. ಎಲ್ಲರಿಗೂ ಆಗಿದೆ. ಹೌದು, 30 ಲಕ್ಷ ಕೊಟ್ಟಿದ್ದೀವಿ. ಮುಖ್ಯ ಅಲ್ಲ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕರೋನಾ ಶುರು ಆದಾಗ ಫಸ್ಟ್ ಟೈಮ್ ಹೇಳಿದರು, ಬರೀ ಡಾಕ್ಟರ್ಸ್, ಆಶಾ ವರ್ಕರ್ಸ್, ನರ್ಸಿಂಗ್. ಕರೋನಾ ಶುರು ಆದಾಗ ಫಸ್ಟ್ ಟೈಮ್ ಹೇಳಿದರು, ಬರೀ ಡಾಕ್ಟರ್ಸ್, ಆಶಾ ವರ್ಕರ್ಸ್, ನರ್ಸಿಸ್ ಅಲ್ಲ, ಪೊಲೀಸ್ ಅವರು ನಮ್ಮ ಕರೋನಾ ವಾರಿಯರ್ಸ್ ಇದ್ದಾರೆ. ಆರ್ಡರ್ ಇರೋದರಿಂದ ನಮಗೆ ಭಾಳ ಅನುಕೂಲ ಆಯಿತು. ಬರೀ 30 ಲಕ್ಷ ಕೊಟ್ಟಿಲ್ಲ, ಕೊಡೋದು ಮಾತ್ರ ಅಲ್ಲ,
48 ಗಂಟೆಯಲ್ಲಿ ಪ್ರತಿಯೊಬ್ಬರಿಗೆ ಕೊಟ್ಟಿದ್ದೀವಿ. ಮತ್ತು 30 ಲಕ್ಷ ಬರೀ ಕೊರೋನಾ ಎಕ್ಸ್ಗ್ರೇಷಿಯಾ. ಅದರ ಜೊತೆಗೆ ಬೇರೆ ಬೇರೆ ಏನು ಸವಲತ್ತುಗಳು, ಕೆಲವು ಮಂದಿಗೆ ಬ್ಯಾಂಕಿಂದ ಇನ್ಶೂರೆನ್ಸ್ ಇರ್ತದೆ, ಅವ್ರಿಗೆ ಸಿಗುತ್ತೆ. ಅವರ ಯಾರು ಡಿಪೆಂಡೆಂಟ್ ಇದ್ದಾರೆ ಅವ್ರಿಗೆ ಕೆಲಸ ಕೊಡೋದು, ಗೌರ್ಮೆಂಟ್ ಕೆಲಸ, ಕಂಪ್ಯಾಷನೇಟ್ ಗ್ರೌಂಡ್ ಕೆಲಸ ಕೊಡೋದು, ಬೇರೆ ಬೇರೆ ಇನ್ಶೂರೆನ್ಸ್ ಇವೆ ಅದು ಕೊಡೋದು, ಅದು ಎಲ್ಲ ಜೊತೆಗೆ ಇರ್ತದೆ. ಇವತ್ತಿಲ್ಲಿ ಸಭೆ ನಡೆಸಿದ್ರಿ, ಜಿಲ್ಲೆ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆ ಆಯಿತು, ಏನಾದರೂ ಸಲಹೆ ಕೊಟ್ಟರೆ ನೀವು ಅದಕ್ಕೆ? ನಾನು ರಾಯಣ್ಣ ರಾಜು ಬೆಳಗಾವಿಯಲ್ಲಿ ತಾವು ಸ್ವಲ್ಪ ತುಂಬ ಇದು ಆಯಿತು. ಈಗ ವಾಟ್ ಇಸ್ ದ ಪ್ರೆಸೆಂಟ್ ಸ್ಟೇಟಸ್ ಅಲ್ಲಿ ಐತಿ? ತಾವು ಯಾರಿಗೆ ಅರೆಸ್ಟ್ ಮಾಡಿದ್ರು ಅಥವಾ ಏನೇನು? ಅದರ ಬಗ್ಗೆ ಲೋಕಲ್ ಪೊಲೀಸ್ ತಮಗೆ ಹೇಳ್ತಾರೆ, DG ಆಗಿ ಅದರ ಬಗ್ಗೆ ಹೇಳೋದು ಏನು ಲೋಕಲ್ ಪೊಲೀಸ್ ಬೆಳಗಾಂ SP ಅಥವಾ ಬೆಳಗಾಂ ಕಮಿಷನರ್ ಹೇಳಿದ್ದಾರೆ, ಅದಕ್ಕಿಂತ ಜಾಸ್ತಿ ಹೇಳೋದು ನಮ್ಮ ಹತ್ರ ಏನೂ ಇಲ್ಲ. ಸರ್, ಆಮೇಲೆ ಬಿಜಾಪುರ ಜಿಲ್ಲೆ ಹೊತ್ತಾಗಿ ಪೊಲೀಸ್ ಸ್ಟೇಷನ್ ಬೇಡಿಕೆ ಇದೆ ಸುಮಾರು ದಿನಗಳಿಂದ, ಅಂದರೆ ಸುಮಾರು ವರ್ಷಗಳಿಂದ. ಖಂಡಿತ ಅದು ಸರ್ಕಾರ ಪರಿಶೀಲನೆಯಲ್ಲಿ. ಸರ್, ಆಮೇಲೆ ದಿರ್ ಇಸ್ ನೋ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್, ಪೊಲೀಸ್ ಕ್ಯಾಮ್ರಾಸ್ ಆಗಿರ್ಬೋದು, ಮೇನ್ ಜಂಕ್ಷನ್ಸ್ ಅಲ್ಲಿ ಎಲ್ಲ ಬಿಜಾಪುರಲ್ಲಿ ಇಲ್ಲ. ಅದೇ ನಾನು ಮೊದಲೇ ಹೇಳಿದ್ದೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಭಾಳ ದೀರ್ಘ ಚರ್ಚೆ ಆಯಿತು. ಹಾಂ ಸರ್, ಬಿಲ್ಡಿಂಗ್ಸ್ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಕ್ಯಾಮ್ರಾ ಬಗ್ಗೆ ಚರ್ಚೆ ಆಯಿತು, ಅದಕ್ಕೆ ಕ್ರಮ ತಗೊಂಡಿದ್ದೀವಿ. ಕಳೆದ 2 ತಿಂಗಳಲ್ಲಿ ಸರ್ ದಲಿತ ಮೇಲೆ ಹಲ್ಲೆ ಎರಡು ಹೆಚ್ಚಾಗಿದೆ ಸರ್ ಬಿಜಾಪುರ ಜಿಲ್ಲೆಯಲ್ಲಿ. ಅದ್ರ ಬಗ್ಗೆ ಏನಾದ್ರು ಹೊಸ ಯಾವ ರೀತಿಯಲ್ಲಿ ಕ್ರಮ ತಗೊಂಡು? ಅದರ ಬಗ್ಗೆ ಡಿಸ್ಟ್ರಿಕ್ಟ್ ಪೊಲೀಸ್ ಕ್ರಮ ತಗೊಂಡಿದ್ದಾರೆ, ತಗೊಳ್ತಾರೆ, ಇನ್ನು ಮುಂದೆ ಕೂಡ ತಗೊಳ್ತಾರೆ. ಸರ್, ಆಮೇಲೆ PTS ಬಿಜಾಪುರಕ್ಕೆ ಸುಮಾರು ವರ್ಷದಿಂದ ಟೆಂಪರರಿ ಇದೆ, ಅದು ಪರ್ಮನೆಂಟ್ ಆಗೋದಕ್ಕೆ ಡಿಮ್ಯಾಂಡ್ ಕೂಡ ಇದೆ. ಯೋಚನೆ ಮಾಡಿ, ಪರಿಶೀಲನೆ. ಥ್ಯಾಂಕ್ ಯು. और खबरों के लिए देखते रहिए बी न्यूज़ नेशन। बाघमारे अस्पताल में स्पाइन एंड पेन सेंटर की शुरुआत, जिस्म के दर्द से मायूस लोगों के लिए उम्मीद की नई किरण। इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलिगी MBBS MD FIPM करेंगे आपके मायूस बीमारी का उम्मीद से भरपूर इलाज। विजिट कीजिए बुधवार और शनिवार दोपहर 3 से 4 के दरमियान, बाघमारे अस्पताल सखा फरोजा सरकारी उर्दू स्कूल नंबर 4 के पास, बीजापुर।